ನಾನು ಯಾವ ರೀತಿ ನಾಟಿ ಕೋಳಿ ಸಾರು ಮಾಡ್ತೀನಿ ಅಂತ ಶೇರ್ ಮಾಡ್ತಿದ್ದೀನಿ. ನಾನು 5 ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 2 to 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, 1 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಆನಿಯನ್ ಸ್ವಲ್ಪ ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಆಯಿಲಲ್ಲಿ ಆನಿಯನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡಿರ್ತೀನಿ. ಇವಾಗ ನಾನು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ. ಎಗೈನ್ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡಿರ್ತೀನಿ. ಲೈಕ್ ಸ್ವಲ್ಪ ಸಾಲ್ಟು ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿರ್ತೀನಿ ಚಿಕನ್ನ. ಇವಾಗ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಂಡ್ ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಚಿಕನ್ ಸ್ವಲ್ಪ ನೀರು ಬಿಡುತ್ತೆ, ಸೊ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊತೀನಿ. ಆ್ಯಂಡ್ ದೆನ್ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಯೂಶ್ವಲಿ 2 ಗ್ಲಾಸಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ಅದು 2 ವಿಷಲ್ಸ್ ಅಥವಾ 3 ವಿಷಲ್ಸ್ ಅಷ್ಟು ಕುಕ್ಕರ್ ವಿಷಲ್ ಬರ್ಸ್ಕೊತೀನಿ. ಹಾಗೆ ಇನ್ನೊಂದು ಗ್ಯಾಸ್ ಬರ್ನಲ್ಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆ್ಯಂಡ್ 3 to 4 ಆನಿಯನ್ನ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ. ಆ್ಯಂಡ್ 1 ಟೊಮೊಟೊ, ಬಿಕಾಸ್ ನಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾವು ಆನಿಯನ್ನು ಮತ್ತು ಟೊಮೊಟೊನ ನಾವು ಹಾಕ್ಕೊಳ್ಬೇಕು. ಆ್ಯಂಡ್ ಸ್ವಲ್ಪ ಜಾಸ್ತಿ ಗಾರ್ಲಿಕ್ನ ಹಾಕ್ಕೊಳ್ತೀನಿ. ನಾನು ಇಲ್ಲಿ ಒಂದು 4 and 4.5 ಆನಿಯನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಹಾಗೆಯೇ ಮಿಂಟ್ ಅಂದರೆ ಪುದೀನಾನು ಕೂಡ ಹಾಕ್ಕೊಳ್ತೀನಿ. ಫ್ರೈ ಮಾಡಬೇಕಾದ್ರೇ ಆಯಿಲಲ್ಲಿ ಕೋರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಆನಿಯನ್ ಒಂದು ಡೀಪ್ ಲೈಟ್ ಬ್ರೌನಿಷ್ ಕಲರ್ಗೆ ಟರ್ನ್ ಆಗೋಷ್ಟು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಏನು ಫ್ರೈ ಮಾಡ್ಕೊಂಡಿರ್ತೀನೋ ಅದು ಕೂಲ್ ಆದಮೇಲೆ ಎಲ್ಲದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಸಣ್ಣಗೇ ಪೇಸ್ಟ್ ಮಾಡ್ಕೊಳ್ತೀನಿ. ಅದೇ ಮಿಕ್ಸಿ ಜಾರ್ಗೆ ಕೋಕೋನಟ್ ಚಾಪ್ ಮಾಡಿಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ಕಡಲೆ ಆ್ಯಂಡ್ ನಾನ್ ವೆಜ್ ಸಾಂಬಾರು ಪುಡಿನ ಹಾಕ್ಕೊಂಡು ಅದ್ರ ಜೊತೆಗೆ ಗಸಗಸೆನೂ ಕೂಡ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಕುಕ್ಕರಲ್ಲಿ 3 ವಿಷಲಷ್ಟು ಚಿಕನ್ ಬೇಯಿಸ್ಕೊಂಡಿರ್ತೀನಲ್ಲ, ಅದು ಆರಿರುತ್ತೆ. ಸೊ ಅದೇ ಕುಕ್ಕರ್ಗೆ ಫಸ್ಟ್ ನಾನು ಆನಿಯನ್ ಟೊಮೊಟೊ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಟ್ಟಿಗೆ ಕುದಿ ಬರೋ ಅಷ್ಟು ಬೇಯಿಸ್ಕೊತೀನಿ. ಬಿಕಾಸ್ ಆನಿಯನ್ ಮತ್ತು ಟೊಮೊಟೊ ನಾವು ಎಷ್ಟೇ ಫ್ರೈ ಮಾಡಿದರೂ ಕೂಡ ಸಮ್ಟೈಮ್ಸ್ ಸ್ಮೆಲ್ ಇರುತ್ತೆ, ಸೊ ಅದೆಲ್ಲ ಹೋಗುತ್ತೆ ಅಂತ. ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾನು ಕೋಕೋನಟ್, ಕಡಲೆ ಆ್ಯಂಡ್ ಸಾಂಬಾರು ಪುಡಿ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಲೇಟಾಗೆ, ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಚೆನ್ನಾಗಿ ಕುದಿ ಬರೋಷ್ಟು ಬೇಯಿಸ್ಕೊತೀನಿ. ಲೇಟರ್ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಇನ್ನೊಂದು ವಿಷಲ್ ಬರ್ಸ್ಕೊತೀನಿ. ಬಿಕಾಸ್ ಚಿಕನ್ ಚೆನ್ನಾಗಿ ಬೆಂದಿದ್ರೆ ನಮ್ಮ ಮನೇಲಿ ತಿಂತಾರೆ. ಅದರಲ್ಲೂ ನಮ್ಮ ಅಕ್ಕ ಬಾವಾಗೆ ಚೆನ್ನಾಗಿ ಚಿಕನ್ ಬೆಂದಿರಬೇಕು. ಸೊ ಹಾಗಾಗಿ ಇನ್ನೊಂದು ವಿಷಲ್ ಬರ್ಸ್ಕೊತೀನಿ. ರುಚಿಯಾದ ನಾಟಿ ಕೋಳಿ ಸಾರು ತಯಾರಾಗಿದೆ.